ಕಟಕದೊಂಡ ವಿಠಲ್ ದೊಂಡಿಬಾ ಅಂತ. ಸನ್ಮಾನ್ಯ ಅಧ್ಯಕ್ಷರೇ, ಇವರೇ ಈಗ ಬರ್ತಾ ಇದ್ದಾರೆ, ಉಪಮುಖ್ಯಮಂತ್ರಿ ಬರ್ತಾ ಮಾನಪ್ಪ ವಜ್ಜಲ್. ಸನ್ಮಾನ್ಯ ಅಧ್ಯಕ್ಷರೇ, ಅವರು 1128ನೇ ಪ್ರಶ್ನೆಯನ್ನ ಮಾನ್ಯ ಗೃಹ ಸಚಿವರನ್ನ ಕೇಳಬಯಸ್ತಿದ್ದೀನಿ. ಗೃಹ ಸಚಿವರು. ಮಾನ್ಯ ಅಧ್ಯಕ್ಷರೇ, ಉತ್ತರಗಳನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಅಂಕಿಅಂಶಗಳು ಹಾಕಿ ಒಟ್ಟಾರೆ ಟೋಟಲ್ 556 ವಲಸಿಗರು ನಮ್ಮ ರಾಜ್ಯದಲ್ಲಿ ಅದರ ಅಂತಕ್ಕಂಥದ್ದು ಉತ್ತರವನ್ನು ಕೊಟ್ಟಿದ್ದಾರೆ. ಬಹುಶಃ ಈ ಪತ್ರಿಕೆಯಲ್ಲಿ ನೋಡಿಕೊಂಡಾಗ ಸನ್ಮಾನ್ಯ ಅಧ್ಯಕ್ಷರೇ, ಬರೀ ಬಿಜಾಪುರ ಜಿಲ್ಲೆಯಲ್ಲೇ 15,000 ಜನ ಒಂದೇ ಜಿಲ್ಲೆಯಲ್ಲೇ ವಾಸವಾಗಿರ್ತಕ್ಕಂಥದ್ದು ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು. ಇಲ್ಲಿ ನಮಗೆ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಬರೀ 556 ಮಂದಿ ಎಲ್ಲ ಜಿಲ್ಲೆಗಳಲ್ಲಿ ಲಿಸ್ಟ್ಗಳು ಸೇರಿ ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಇದು ಒಂದೇ ಜಿಲ್ಲೆಯಲ್ಲೇ 15,000 ಜನ ಅಂದರೆ ಎಲ್ಲ ಜಿಲ್ಲೆಗಳಲ್ಲಿ ಇದು ಲಕ್ಷಾಂತರ ಜನರು ಅದರಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸ್ಕೊಡ್ತಾ ಇದೆ. ಆದರೆ ಇಲ್ಲಿವರೆಗೂ ಸರ್ಕಾರ ಈ ವಲಸಿಗರು ಬಂದಂಥ ಬೇರೆ ಬೇರೆ ರಾಷ್ಟ್ರಗಳಿಂದ ಬಂದಂಥವರಿಗೆ ಇಲ್ಲಿ ಅವರಿಗೆ ರಾಷನ್ ಕಾರ್ಡ್ ಕೊಟ್ಟಿದ್ದಾರೆ, ವೋಟರ್ ಕಾರ್ಡ್ ಲಿಸ್ಟಲ್ಲಿ ಸೇರಿಸಿದ್ದಾರೆ, ಆಧಾರ್ ಕಾರ್ಡ್ಗಳನ್ನು ಮಾಡಿದ್ದಾರೆ. ಅವ್ರನ್ನ ಇವತ್ತು ಯಾವ್ಯಾವ ರೀತಿಗೂ ಇವ್ರನ್ನ ಬೇರೆ ದೇಶವರು ಅಂತಕ್ಕಂಥ ಹೇಳ್ಕೊಳ್ಳಾರ್ದ ಮಟ್ಟದಲ್ಲಿ ಇವತ್ತು ಅವರು ನಮ್ಮಲ್ಲಿ ನೆಲೆ ಊರಿರ್ತಕ್ಕಂಥದ್ದು. ಅವ್ರ ಚಟುವಟಿಕೆಗಳು ಎಂಥವು ನಡೀತದವು ಅಂದರೆ ಇಲ್ಲಿ ಗಾಂಜಾ ಮಾರ್ತಕ್ಕಂಥದ್ದು, ಅಫೀಮ್ ಮಾರ್ತಕ್ಕಂಥದ್ದು, ಅನೇಕ ಬೇರೆ ಬೇರೆ ಮಾದಕ ವಸ್ತುಗಳನ್ನು ಮಾರಿ ನಂಬಲ್ಲಿರ್ತಕ್ಕಂಥ ಯುವಕರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಇವ್ರು ಮಾಡ್ತಾ ಇದ್ದಾರೆ. ಇವತ್ತಿಲ್ಲಿ ಸರ್ಕಾರ ಇವ್ರ ಬಗ್ಗೆ ಅಂಕಿಅಂಶಗಳು ಸರಿಯಾಗಿ ಮಾಹಿತಿ ಸರ್ಕಾರದಲ್ಲಿ ಇಲ್ಲನಂತ ನನಗನ್ನಿಸ್ತಾ ಇದೆ. ಸರಿಯಾಗಿ ಗೃಹ ಸಚಿವರಲ್ಲಿ ನಾನು ಮನವಿ ಮಾಡ್ಕೊತೀನಿ, ಖಂಡಿತವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಇಂಥವ್ರನ್ನ ಗುರುತಿಸಿ ಇವರಿಗೆ ಯಾರು ರಾಷನ್ ಕಾರ್ಡ್ಗಳು ಕೊಟ್ಟರು, ಯಾರು ಆಧಾರ್ ಕಾರ್ಡ್ ಕೊಟ್ಟರು, ಇವರಿಗೆ ಇಂಥ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಕ್ಕಂಥದ್ದಕ್ಕೆ ಯಾಕೆ ಅವಕಾಶ ಮಾಡಿಕೊಟ್ರು, ಯಾವ ಅಧಿಕಾರಿಗಳು ಮಾಡಿಕೊಟ್ರು, ಇದ್ರ ಬಗ್ಗೆ ಪತ್ತ ತೆಗಿಬೇಕಲ್ವಾ ಸನ್ಮಾನ್ಯ ಅಧ್ಯಕ್ಷರೇ? ಇದು ಹೆಂಗಾಗಿದೆ ಪರಿಸ್ಥಿತಿ ಇವತ್ತಿಲ್ಲ ಅಂದರೆ ಕರ್ನಾಟಕ ರಾಜ್ಯ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಅದರಾಗ ಬೆಂಗಳೂರಂತೂ ಇದರಲ್ಲಿ ತಮಗೆ ಗೊತ್ತಿರತಕ್ಕಂಥ ವಿಷಯ, ದೇಶದಲ್ಲೇ ಬಹಳ ಒಂದು ಎತ್ತರ ಮಟ್ಟದಲ್ಲಿ ಬೆಳೀತಕ್ಕಂಥದ್ದು. ಇಂಥಲ್ಲಿ ಇವರು ವಲಸಿಗರು ಬಂದು ಇದರಲ್ಲಿ ಸೇರಿ ನಮ್ಮಲ್ಲಿರ್ತಕ್ಕಂಥ ಯುವಕರನ್ನು ದಾರಿ ತಪ್ಪತಕ್ಕಂಥ ಕೆಲಸ ಮಾಡ್ತಾ ಇದಾರಲ್ಲ, ಇವ್ರಿಗೇನು ನಮ್ಮ ಗೃಹ ಇಲಾಖೆಯವರು ಕಠಿಣ ಕ್ರಮ ತಗೊಂಡಾರೆ ಅಂತಕ್ಕಂಥ ಸ್ಪಷ್ಟವಾಗಿ ಸನ್ಮಾನ್ಯ ಸಚಿವರು ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಸಚಿವರು. ಅಧ್ಯಕ್ಷರೇ, ಅಕ್ರಮ ವಲಸಿಗರ ಬಗ್ಗೆ ಸರ್ಕಾರ ಇದೊಂದು ರಾಷ್ಟ್ರೀಯ ಭದ್ರತೆಗೆ ಒಡ್ಡಿರುವಂತಹ ಅಪಾಯ ಅನ್ನೋದನ್ನ ಪರಿಗಣಿಸಿ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ನಂಗೆ ಅನ್ಸುತ್ತೆ. ಇವತ್ತು ಇಡೀ ರಾಜ್ಯದಲ್ಲಿ ಬಾಂಗ್ಲಾದೇಶಿಗರು ಅಕ್ರಮವಾಗಿ ವಲಸೆ ಬಂದಿದ್ದಾರೆ, ಅಕ್ರಮವಾಗಿ ನಿಲ್ಲಿಸಿದ್ದಾರೆ. ರೋಹಿಂಗ್ಯಾ ವ್ಯಕ್ತಿಗಳು ಇಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪರಾಧಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಎನ್ನುವಂಥದ್ದು ಎಲ್ಲ ಕಡೆಗಳಲ್ಲಿದೆ. ಸರ್ಕಾರದ ಅಂಕಿಅಂಶದಲ್ಲಿ 556 ಅಂತಿದೆ. ಮಾನ್ಯ ಗೃಹ ಸಚಿವರು ದಯಮಾಡಿ ಇದನ್ನ ಈ ಅಧಿಕಾರಿಗಳು ಕೊಟ್ಟರಂತ ಈ ಮಾಹಿತಿಯನ್ನು ತೆಗೆದುಕೊಳ್ಳದಲೆ ಇದೊಂದು ಅರ್ಧ ಗಂಟೆ ಕಾಲಾವಧಿಗೂ ಚರ್ಚೆ ಕೊಡಿ. ಯಾಕೆಂತಂದ್ರೆ ಬಾಂಗ್ಲಾದೇಶದಿಂದ ಚಿಕ್ಕಮಗಳೂರು, ಕೊಡಗು ಕಾಫಿ ಎಸ್ಟೇಟ್ಗಳಲ್ಲಿ ಬಂದು ಎಷ್ಟು ಜನ ಇದ್ದಾರೆ, ನಮ್ಮೂರಿನ ಬೇರೆ ಬೇರೆ ಕೂಲಿ ಕಾರ್ಮಿಕರಾಗಿ ಎಷ್ಟು ಜನ ಬಂದಿದ್ದಾರೆ, ಇಲ್ಲಿ ಹೋಟೆಲ್ ಉದ್ಯಮಿಗಳಾಗಿ ಎಷ್ಟು ಜನ ಬಂದಿದ್ದಾರೆ, ಎಲ್ಲರಿಗೂ ದೊಡ್ಡ ಪ್ರಮಾಣದಲ್ಲಿ ಇದೆ. ಸಾವಿರಾರು ಜನ, ಲಕ್ಷಾಂತರ ಜನ ಕರ್ನಾಟಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದಾರೆ. ಹಂಗಾಗಿ ಇದನ್ನೊಂದು ರಾಷ್ಟ್ರೀಯ ಭದ್ರತೆಗೆ ಹೇಗೆ ಅಪಾಯ ಆಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಇದನ್ನು ಅರ್ಧ ಗಂಟೆ ಕಾಲಾವಧಿ ಚರ್ಚೆ ಕೊಡಿ. ದಯಮಾಡಿ ಗೃಹ ಸಚಿವರು ಈ ಉತ್ತರವನ್ನು ವಾಪಸ್ ತೆಗೆದುಕೊಳ್ಳಿ. ಇಷ್ಟು ಲಘುವಾಗಿ ಇದನ್ನು ಸರ್ಕಾರ ತೆಗೆದುಕೊಳ್ಬಾರದು. ಇದೊಂದು ಗಂಭೀರ ಚರ್ಚೆ ಅಂತ ಅನ್ಕೊಂಡು ಚರ್ಚೆ ಮಾಡಿಸೋದು ಒಳ್ಳೇದು. ಆಯ್ತು, ಈಗ ಉತ್ತರ ಕೊಡ್ಲಿ. 20 ವರ್ಷ ಆತ ಅವ್ರು ಬಂದು ಮನೆಗಳ ರೇಷನ್ ಕಾರ್ಡ್ ತಗೊಂಡು ಆಧಾರ್ ಕಾರ್ಡ್ ತಗೊಂಡು ಉತ್ತರ ಕೊಡ್ಲಿ. ನಂದು ಈಗ ಒಳ್ಳೆ ಪ್ರಶ್ನೆ, ಅದು ನಾವು ಬೇರೆ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ರೆ ಒಳ್ಳೇದಾಗಿತ್ತು. ಸುನಿಲ್ ಅವರು ಹೇಳಿದ್ದಾರೆ, ತಾವು ಅವಕಾಶ ಕೊಟ್ಟರೆ ಒಳ್ಳೇದು. ನಾವು ಇದನ್ನ ಫೇಸ್ ಮಾಡ್ತಾ ಇದ್ದೀರಿ. ಬೆಂಗಳೂರು ಜನ ಇವತ್ತು ಇದನ್ನ ಬಹಳ ಅಕ್ರಮ ವಲಸಿಗರದು ಏನಿದೆ ಬಹಳ ಪಿಡುಗಾವಟಿದೆ. ಸಣ್ಣ ಉದಾಹರಣೆನ ಈಗ ನಾವು ಬಾಂಗ್ಲಾದೇಶಿಯರ ಬಗ್ಗೆ ನಾವು ಮಾತಾಡ್ತಾ ಇದ್ರಿ. ನಮ್ಮ ಕಾಲೇಜುಗಳಲ್ಲಿ ನೈಜೀರಿಯಾ, ಈ ಕಡೆ ಬೇರೆ ಬೇರೆ ಆಫ್ರಿಕನ್ ಕಂಟ್ರೀಸಿಂದ ಬಂದಿರೋರು ಇವತ್ತು ತಮಗೂ ಗೊತ್ತಿದೆ ಪರಮೇಶ್ವರ್ ಅವರೇ, ಡ್ರಗ್ಸ್ ಎಲ್ಲಿಂದ ಬರ್ತೈತೆ ಅಂತ ಅಲ್ಲಿಂದಾನೆ ಪೂರ್ತಿ. ನೀವು ನಮ್ಮ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ಲ. ಪೊಲೀಸವ್ರು ನೋಡಿತಾ ಇದ್ದಾರೆ, MG ರೋಡಲ್ಲಿ ಪೊಲೀಸವ್ರನ್ನ ಹಿಡ್ಕೊಂಡು ಹೊಡೆದಾಕ್ತಾರೆ. ಅವ್ರು ಹೆಂಗೆ ಎಷ್ಟು ರೌಡಿಸಮ್ ಮಾಡ್ತಾರೆ ಅಂತ ದಿನ ಟಿವಿಗಳಲ್ಲಿ ನಾವು ನೋಡ್ತಾ ಇದ್ದೀರಿ. ಪೊಲೀಸರು ಕೈ ಕಟ್ಕೊಳೋ ಸ್ಥಿತಿಯಲ್ಲಿ ಬಂದ್ಬಿಟ್ಟಿದೆ. ಮತ್ತೆ ಈ ಬಾಂಗ್ಲಾದೇಶಿಯವ್ರದ್ದು ಅದೇ ತರ ನಾವು ನೋಡಿಲ್ಲ. ಇವತ್ತು ಬೆಂಗಳೂರಲ್ಲೂ ಕೂಡ ಮೊದಲು ಪೇಪರ್ ತಗೊಳಕ್ ಯಾರು ಬರ್ತಾ ಇರಲಿಲ್ಲ. ಇವತ್ತು ಪೇಪರ್ ತಗೊಳಕ್ಕೆ ಮನೆ ಹತ್ರ ಪೇಪರ್ ತಗೋತಾರೆ, ಎಲ್ಲ ಬಾಂಗ್ಲಾದೇಶಿಯರೇ. ದೊಡ್ಡ ಜಾಲ ಇದೆ. ಒಂದ್ಸರಿ ಅವರೆಲ್ಲ ಅರ್ಧ ಗಂಟೆ ಚರ್ಚೆ ಕೊಡುವ, ದಯವಿಟ್ಟು ಕೊಡಿ. ನೆಕ್ಸ್ಟ್ ಉತ್ತರ ಏನ್ ಬೇಕಾದ್ರೆ ಉತ್ತರ ಅಧ್ಯಕ್ಷರ ಉತ್ತರ ಹಾಫ್ ಅನ್ ಅವರ್ ಚರ್ಚೆ ಕೊಡ್ತೇವಲ್ಲ ನಾವು. ಕೃಷ್ಣಪ್ಪ MT. ಸನ್ಮಾನ್ಯ ಅಧ್ಯಕ್ಷರೇ,
ಕಟಕ ದೊಂಡ ವಿಠಲ್ ದೊಂಡಿಬಾ ಅಂತ ಸನ್ಮಾನ್ಯ ಅಧ್ಯಕ್ಷರೇ, ಇವರೇ ಈಗ ಬರ್ತಾ ಇದ್ದಾರೆ. ಉಪಮುಖ್ಯಮಂತ್ರಿ ಬರ್ತಾ Yes, sir. ಮಾನಪ್ಪ ವಜ್ಜಲ್ ಸನ್ಮಾನ್ಯ ಹೋಮ್ ಅಧ್ಯಕ್ಷರೇ, ಮಿನಿಸ್ಟರ್ ಅವರು 1128ನೇ ಪ್ರಶ್ನೆಯನ್ನ ಮಾನ್ಯ ಗೃಹ ಸಚಿವರನ್ನ ಕೇಳಬಯಸ್ತಿದ್ದೀನಿ. ಗೃಹ ಸಚಿವರು. ಮಾನ್ಯ ಅಧ್ಯಕ್ಷರೇ, ಉತ್ತರಗಳನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಅಂಕಿಅಂಶಗಳು ಹಾಕಿ ಒಟ್ಟಾರೆ ಟೋಟಲ್ 556 ವಲಸಿಗರು ನಮ್ಮ ರಾಜ್ಯದಲ್ಲಿ ಅದರ ಅಂತಕ್ಕಂಥದ್ದು ಉತ್ತರವನ್ನು ಕೊಟ್ಟಿದ್ದಾರೆ. ಬಹುಶಃ ಈ ಪತ್ರಿಕೆಯಲ್ಲಿ ನೋಡಿಕೊಂಡಾಗ ಸನ್ಮಾನ್ಯ ಅಧ್ಯಕ್ಷರೇ, ಬರೀ ಬಿಜಾಪುರ ಜಿಲ್ಲೆಯಲ್ಲೇ 15,000 ಜನ ಒಂದೇ ಜಿಲ್ಲೆಯಲ್ಲೇ ವಾಸವಾಗಿರ್ತಕ್ಕಂಥದ್ದು ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು. ಇಲ್ಲಿ ನಮಗೆ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಬರೀ 556 ಮಂದಿ ಎಲ್ಲ ಜಿಲ್ಲೆಗಳಲ್ಲಿ ಇಷ್ಟುಗಳು ಸೇರಿ ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಇದು ಒಂದೇ ಜಿಲ್ಲೆಯಲ್ಲೇ 15,000 ಜನ ಅಂದರೆ ಎಲ್ಲ ಜಿಲ್ಲೆಗಳಲ್ಲಿ ಇದು ಲಕ್ಷಾಂತರ ಜನರು ಅದರಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸ್ಕೊಡ್ತಾ ಇದೆ. ಆದರೆ ಇಲ್ಲಿವರೆಗೂ ಸರ್ಕಾರ ಈ ವಲಸಿಗರು ಬಂದಂಥ ಬೇರೆ ಬೇರೆ ರಾಷ್ಟ್ರಗಳಿಂದ ಬಂದಂಥವರಿಗೆ ಇಲ್ಲಿ ಅವರಿಗೆ ರಾಷನ್ ಕಾರ್ಡ್ ಕೊಟ್ಟಿದ್ದಾರೆ, ವೋಟರ್ ಕಾರ್ಡ್ ಲಿಸ್ಟಲ್ಲಿ ಸೇರಿಸಿದ್ದಾರೆ, ಆಧಾರ್ ಕಾರ್ಡ್ಗಳನ್ನು ಮಾಡಿದ್ದಾರೆ. ಅವ್ರನ್ನ ಇವತ್ತು ಯಾವ್ಯಾವ ರೀತಿಗೂ ಇವ್ರನ್ನ ಬೇರೆ ದೇಶವರು ಅಂತಕ್ಕಂಥ ಹೇಳ್ಕೊಳ್ಳಾರ್ದ ಮಟ್ಟದಲ್ಲಿ ಇವತ್ತು ಅವರು ನಮ್ಮಲ್ಲಿ ನೆಲೆ ಊರಿರ್ತಕ್ಕಂಥದ್ದು. ಅವ್ರ ಚಟುವಟಿಕೆಗಳು ಎಂಥವು ನಡೀತದವು ಅಂದರೆ ಇಲ್ಲಿ ಗಾಂಜಾ ಮಾರ್ತಕ್ಕಂಥದ್ದು, ಅಫೀಮ್ ಮಾರ್ತಕ್ಕಂಥದ್ದು, ಅನೇಕ ಬೇರೆ ಬೇರೆ ಮಾದಕ ವಸ್ತುಗಳನ್ನು ಮಾರಿ ನಂಬಲ್ಲಿರ್ತಕ್ಕಂಥ ಯುವಕರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಇವ್ರು ಮಾಡ್ತಾ ಇದ್ದಾರೆ. ಇವತ್ತಿಲ್ಲಿ ಸರ್ಕಾರ ಇವ್ರ ಬಗ್ಗೆ ಅಂಕಿಅಂಶಗಳು ಸರಿಯಾಗಿ ಮಾಹಿತಿ ಸರ್ಕಾರದಲ್ಲಿ ಇಲ್ಲನಂತ ನನಗನ್ನಿಸ್ತಾ ಇದೆ. ಸರಿಯಾಗಿ ಗೃಹ ಸಚಿವರಲ್ಲಿ ನಾನು ಮನವಿ ಮಾಡ್ಕೊತೀನಿ, ಖಂಡಿತವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಇಂಥವ್ರನ್ನ ಗುರುತಿಸಿ ಇವರಿಗೆ ಯಾರು ರಾಷನ್ ಕಾರ್ಡ್ಗಳು ಕೊಟ್ಟರು, ಯಾರು ಆಧಾರ್ ಕಾರ್ಡ್ ಕೊಟ್ಟರು, ಇವರಿಗೆ ಇಂಥ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಕ್ಕಂಥದ್ದಕ್ಕೆ ಯಾಕೆ ಅವಕಾಶ ಮಾಡಿಕೊಟ್ರು, ಯಾವ ಅಧಿಕಾರಿಗಳು ಮಾಡಿಕೊಟ್ರು, ಇದ್ರ ಬಗ್ಗೆ ಪತ್ತ ತೆಗಿಬೇಕಲ್ವಾ ಸನ್ಮಾನ್ಯ ಅಧ್ಯಕ್ಷರೇ? ಇದು ಹೆಂಗಾಗಿದೆ ಪರಿಸ್ಥಿತಿ ಇವತ್ತಿಲ್ಲ ಅಂದರೆ ಕರ್ನಾಟಕ ರಾಜ್ಯ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಅದರಾಗ ಬೆಂಗಳೂರಂತೂ ಇದರಲ್ಲಿ ತಮಗೆ ಗೊತ್ತಿರತಕ್ಕಂಥ ವಿಷಯ, ದೇಶದಲ್ಲೇ ಬಹಳ ಒಂದು ಎತ್ತರ ಮಟ್ಟದಲ್ಲಿ ಬೆಳೀತಕ್ಕಂಥದ್ದು. ಇಂಥಲ್ಲಿ ಇವರು ವಲಸಿಗರು ಬಂದು ಇದರಲ್ಲಿ ಸೇರಿ ನಮ್ಮಲ್ಲಿ ಇರತಕ್ಕಂಥ ಯುವಕರನ್ನು ದಾರಿ ತಪ್ಪತಕ್ಕಂಥ ಕೆಲಸ ಮಾಡ್ತಾ ಇದಾರಲ್ಲ, ಇವ್ರಿಗೇನು ನಮ್ಮ ಗೃಹ ಇಲಾಖೆಯವರು ಕಠಿಣ ಕ್ರಮ ತಗೊಂಡಿರತಕ್ಕಂಥ ಸ್ಪಷ್ಟವಾಗಿ ಸನ್ಮಾನ್ಯ ಸಚಿವರು ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಸಚಿವರು. ಅಧ್ಯಕ್ಷರೇ, ಅಕ್ರಮ ವಲಸಿಗರ ಬಗ್ಗೆ ಸರ್ಕಾರ ಇದೊಂದು ರಾಷ್ಟ್ರೀಯ ಭದ್ರತೆಗೆ ಒಡ್ಡಿರುವಂತಹ ಅಪಾಯ ಅನ್ನೋದನ್ನ ಪರಿಗಣಿಸಿ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ನಂಗೆ ಅನ್ಸುತ್ತೆ. ಇವತ್ತು ಇಡೀ ರಾಜ್ಯದಲ್ಲಿ ಬಾಂಗ್ಲಾದೇಶಿಗರು ಅಕ್ರಮವಾಗಿ ವಲಸೆ ಬಂದಿದ್ದಾರೆ, ಅಕ್ರಮವಾಗಿ ನಿಲ್ಲಿಸಿದ್ದಾರೆ. ರೋಹಿಂಗ್ಯಾ ವ್ಯಕ್ತಿಗಳು ಇಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪರಾಧಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಎನ್ನುವಂಥದ್ದು ಎಲ್ಲ ಕಡೆಗಳಲ್ಲಿದೆ. ಸರ್ಕಾರದ ಅಂಕಿಅಂಶದಲ್ಲಿ 556 ಅಂತಿದೆ. ಮಾನ್ಯ ಗೃಹ ಸಚಿವರು ದಯಮಾಡಿ ಇದನ್ನ ಈ ಅಧಿಕಾರಿಗಳು ಕೊಟ್ಟರಂತ ಈ ಮಾಹಿತಿಯನ್ನು ತೆಗೆದುಕೊಳ್ಳದಲೆ ಇದೊಂದು ಅರ್ಧ ಗಂಟೆ ಕಾಲಾವಧಿಗೂ ಚರ್ಚೆ ಕೊಡಿ. ಯಾಕೆಂತಂದ್ರೆ ಬಾಂಗ್ಲಾದೇಶದಿಂದ ಚಿಕ್ಕಮಗಳೂರು, ಕೊಡಗು, ಕಾಫಿ ಎಸ್ಟೇಟ್ಗಳಲ್ಲಿ ಬಂದು ಎಷ್ಟು ಜನ ಇದ್ದಾರೆ, ನಮ್ಮೂರಿನ ಬೇರೆ ಬೇರೆ ಕೂಲಿ ಕಾರ್ಮಿಕರಾಗಿ ಎಷ್ಟು ಜನ ಬಂದಿದ್ದಾರೆ, ಇಲ್ಲಿ ಹೋಟೆಲ್ ಉದ್ಯಮಿಗಳಾಗಿ ಎಷ್ಟು ಜನ ಬಂದಿದ್ದಾರೆ, ಎಲ್ಲರಿಗೂ ದೊಡ್ಡ ಪ್ರಮಾಣದಲ್ಲಿ ಇದೆ. ಸಾವಿರಾರು ಜನ, ಲಕ್ಷಾಂತರ ಜನ ಕರ್ನಾಟಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದಾರೆ. ಹಂಗಾಗಿ ಇದನ್ನೊಂದು ರಾಷ್ಟ್ರೀಯ ಭದ್ರತೆ ಹೇಗೆ ಅಪಾಯ ಆಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಇದನ್ನು ಅರ್ಧ ಗಂಟೆ ಕಾಲಾವಧಿ ಚರ್ಚೆ ಕೊಡಿ. ದಯಮಾಡಿ ಗೃಹ ಸಚಿವರು ಈ ಉತ್ತರವನ್ನು ವಾಪಸ್ ತೆಗೆದುಕೊಳ್ಳಿ. ಇಷ್ಟು ಲಘುವಾಗಿ ಇದನ್ನು ಸರ್ಕಾರ ತೆಗೆದುಕೊಳ್ಬಾರದು. ಇದೊಂದು ಗಂಭೀರ ಚರ್ಚೆ ಅಂತ ಅನ್ಕೊಂಡು ಚರ್ಚೆ ಮಾಡಿಸೋದು ಒಳ್ಳೇದು. ಆಯ್ತು, ಈಗ ಉತ್ತರ ಕೊಡ್ಲಿ. 20 ವರ್ಷ ಆತ ಅವ್ರು ಬಂದ ಮನೆಗಳ ರೇಷನ್ ಕಾರ್ಡ್ ತಗೊಂಡು ಆಧಾರ್ ಕಾರ್ಡ್ ತಗೊಂಡು ಅದಾರ. ಉತ್ತರ ಕೊಡ್ಲಿ. ನಂದು ಈಗ ಒಳ್ಳೆ ಪ್ರಶ್ನೆ, ಅದು ನಾವು ಬೇರೆ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ರೆ ಒಳ್ಳೇದಾಗ್ತು. ಸುನಿಲ್ ಅವರು ಹೇಳಿದ್ದಾರೆ, ತಾವು ಅವಕಾಶ ಕೊಟ್ಟರೆ ಒಳ್ಳೇದು. ನಾವು ಇದನ್ನ ಫೇಸ್ ಮಾಡ್ತಾ ಇದ್ದೀರಿ. ಬೆಂಗಳೂರು ಜನ ಇವತ್ತು ಇದನ್ನ ಬಹಳ ಅಕ್ರಮ ವಲಸಿಗರದು ಏನಿದೆ ಬಹಳ ಪಿಡುಗಾವಟಿದೆ. ಸಣ್ಣ ಉದಾಹರಣೆನ ಈಗ ನಾವು ಬಾಂಗ್ಲಾದೇಶಿಯರ ಬಗ್ಗೆ ನಾವು ಮಾತಾಡ್ತಾ ಇದ್ರಿ. ನಮ್ಮ ಕಾಲೇಜುಗಳಲ್ಲಿ ನೈಜೀರಿಯಾ, ಈ ಕಡೆ ಬೇರೆ ಬೇರೆ ಆಫ್ರಿಕನ್ ಕಂಟ್ರೀಸಿಂದ ಬಂದಿರೋರು ಇವತ್ತು ತಮಗೂ ಗೊತ್ತಿದೆ ಪರಮೇಶ್ವರ್ ಅವರೇ, ಡ್ರಗ್ಸ್ ಎಲ್ಲಿಂದ ಬರ್ತೈತೆ ಅಂತ ಅಲ್ಲಿಂದಾನೆ ಪೂರ್ತಿ. ನೀವು ನಮ್ಮ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ಲ. ಪೊಲೀಸವ್ರು ನೋಡಿತಾ ಇದ್ದಾರೆ, MG ರೋಡಲ್ಲಿ ಪೊಲೀಸವ್ರನ್ನ ಹಿಡ್ಕೊಂಡು ಹೊಡೆದಾಕ್ತಾರೆ. ಅವ್ರು ಹೆಂಗೆ ಎಷ್ಟು ರೌಡಿಸಮ್ ಮಾಡ್ತಾರೆ ಅಂತ ದಿನ ಟಿವಿಗಳಲ್ಲಿ ನಾವು ನೋಡ್ತಾ ಇದ್ದೀರಿ. ಪೊಲೀಸರು ಕೈ ಕಟ್ಕೊಳೋ ಸ್ಥಿತಿಯಲ್ಲಿ ಬಂದ್ಬಿಟ್ಟಿದೆ. ಮತ್ತೆ ಈ ಬಾಂಗ್ಲಾದೇಶಿಯವ್ರದ್ದು ಅದೇ ತರ ನಾವು ನೋಡಿಲ್ಲ. ಇವತ್ತು ಬೆಂಗಳೂರಲ್ಲೂ ಕೂಡ ಮೊದಲು ಪೇಪರ್ ತಗೊಳಕ್ ಯಾರು ಬರ್ತಾ ಇರಲಿಲ್ಲ. ಇವತ್ತು ಪೇಪರ್ ತಗೊಳಕ್ಕೆ ಮನೆ ಹತ್ರ ಪೇಪರ್ ತಗೊಳ್ತಾರೆ, ಎಲ್ಲ ಬಾಂಗ್ಲಾದೇಶಿಯರೇ. ದೊಡ್ಡ ಜಾಲ ಇದೆ. ಒಂದ್ಸರಿ ಅವರೆಲ್ಲ ಅರ್ಧ ಗಂಟೆ ಚರ್ಚೆ ಕೊಡುವ, ದಯವಿಟ್ಟು ಕೊಡಿ. ನೆಕ್ಸ್ಟ್ ಉತ್ತರ ಏನ್ ಬೇಕಾದ್ರೆ ಉತ್ತರ ಅಧ್ಯಕ್ಷರೇ, ಉತ್ತರ ಹಾಫ್ ಅನ್ ಅವರ್ ಚರ್ಚೆ ಕೊಡ್ತೇವಲ್ಲ ನಾವು. ಸನ್ಮಾನ್ಯ ಕೃಷ್ಣಪ್ಪ MT. ಸನ್ಮಾನ್ಯ ಅಧ್ಯಕ್ಷರೇ,